ಈ ಬಡ್ಜೆಟ್ಟು ದೂರದೃಷ್ಟಿ ಇರುವಂಥ ಒಂದು ಬಡ್ಜೆಟ್, ಎಲ್ಲ ಜನರ ಅಭಿವೃದ್ಧಿ ಹೊಂದುವಂಥ ಒಂದು ಬಡ್ಜೆಟ್, ಸಾಮಾಜಿಕ ನ್ಯಾಯವುಳ್ಳವಂಥ ಒಂದು ಬಡ್ಜೆಟ್, ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ, ದೀನ ದಲಿತರಿಗೆ ನೀಡಿರುವಂಥ ಒಂದು ಬಡ್ಜೆಟ್. ಪುಂಖಾನುಪುಂಖ ಬಿ ಜೆ ಪಿ ಮುಖಂಡರುಗಳು ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಆದಿಯಾಗಿ ಇನ್ನು ಬಡ್ಜೆಟ್ ಮಂಡನೆ ಆಗ್ತಾ ಇದೆ, ಹೊರಗಡೆ ಬಂದು ಮಾಧ್ಯಮ ಮುಂದುಗಡೆ ಪ್ರಚಾರಕ್ಕೋಸ್ಕರ ಸುಮ್ಮನೆ ಚೊಂಬಿಟ್ಕೊಂಡು ಚೊಂಬಿಂಗ್ ಅಂತ. ದಯಮಾಡಿ ಜನಸಾಮಾನ್ಯರು ತಪ್ಪು ತಿಳಿಬೇಡಿ. ಅವರು ಚೊಂಬು ತೋರಿಸಿದ್ದು, 3 ನಾಮ ಇಟ್ಬಿಟ್ಟು ಚೊಂಬು ತೋರಿಸಿದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಂಥದ್ದು. ನಮ್ಮ ರಾಜ್ಯ ಸರ್ಕಾರ ನೀಡಿರುವಂಥ ಬಡ್ಜೆಟ್ ವಿಚಾರದಲ್ಲ ಅವ್ರು ಮಾಡಿರೋದು, ಮಾತಾಡಿರೋದು. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದು ದೊಡ್ಡ ಚೊಂಬು. ಆ ಚೊಂಬನ್ನ ನೆನ್ನೆ ದಿವಸ ಬಿ ಜೆ ಪಿಯವರು ಪ್ರದರ್ಶನ ಮಾಡ್ತಾವ್ರೆ. ಹೇಳ್ಕೊಳಕ್ಕಾಗ್ತಾಯಿಲ್ಲ, ಹಾಕಿದ ಹೈಕಮಾಂಡ್ ಅವ್ರ ಮೇಲೆ ಆ್ಯಕ್ಷನ್ ತಗೊಂಬಿಡುತ್ತೆ ಅನ್ನುವಂಥ ಉದ್ದೇಶದಿಂದ ಪಾಪ ಈ ರೀತಿ ತೋರಿಸುವಂಥ ಕೆಲಸವನ್ನು ಮಾಡಿದವ್ರೆ. ನಿಮ್ಮ ಯೋಗ್ಯತೆಗೆ ಅಶೋಕ್ ಅವರೇ, ಬಿ ಜೆ ಪಿ ಮುಖಂಡರುಗಳೇ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬನ್ನಿ, 1 to 1 ಕೂತ್ಕೊಂಡು ಚರ್ಚೆ ಮಾಡೋಣ ಮಾಧ್ಯಮದ ಮುಂದೆ. ನಿಮಗೆ ನಾನು ನೇರವಾದ ಸವಾಲನ್ನು ಹಾಕ್ತೀನಿ. ಅಶೋಕ್ ಅವರೇ, ನೀವು ವಿರೋಧ ಪಕ್ಷ ನಾಯಕರಿದ್ದೀರಿ. ಅಪ್ಪರ್ ಹೌಸ್ ವಿರೋಧ ಪಕ್ಷ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಯಾರ್ಯಾರೋ ಒಂದಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಕಳ್ಳರು ಚಿಲ್ಡ್ರು ಎಲ್ಲ ಸೇರಿಕೊಂಡು ನಿನ್ನೆ ದಿವಸ ಸಿ ಎಂ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಮಾತಾಡಿರುವಂಥದ್ದು ನಾನು ಕಂಡೆ. ದಯಮಾಡಿ ನಾಳೆ ಮಾಧ್ಯಮಗೋಷ್ಠಿನಲ್ಲಿ ನೀವು ಕ್ಲಾರಿಫಿಕೇಷನ್ ಕೊಡಿ. GDP ಅಂದರೆ ಏನು? ಸಿದ್ದರಾಮಯ್ಯನವ್ರನ್ನ ಕಂಪೇರ್ ಮಾಡೋಕ್ಕಾಗ್ತದೆ ನಿಮಗೆ? ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಟೆಕ್ನಿಕಲ್ ಪಾಯಿಂಟಲ್ಲಿ ಹೊಡೆದಾಕ್ಬಿಡ್ತಾರೆ. ಸಿದ್ದರಾಮಯ್ಯನವರು ಬಂದ ಮೇಲೆ ಅವ್ರ ಸಾಧನೆ, ಸಾಲ ಮಾಡಿರೋದೇ ಸಾಧನೆ ಅಂತ ಹೇಳ್ತಿಲ್ರಿ. ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ನಿಮ್ಮ ವಿಶ್ವಗುರು ದೇಶದಲ್ಲಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ 2014ರಿಂದ 2026 ಮಾರ್ಚ್ವರೆಗೆ ದೇಶದ ಮೇಲೆ ಮಾಡಿರುವಂಥ ಸಾಲ 218 ಲಕ್ಷ ಕೋಟಿ. ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ದೇಶದ ಮೇಲೆ ಇದ್ದಂಥ ಸಾಲ 1947ರಿಂದ 53 ಲಕ್ಷ ಕೋಟಿ ಇದ್ದಿದ್ದು, ನೀವು 218 ಲಕ್ಷ ಕೋಟಿ ತಗೊಂಡೋಗಿದ್ದೀರಿ. ಎಲ್ಲ ಕಿತ್ಕೊತಾ ಇದ್ದೀರಿ ನಮ್ಮಿಂದ. 5 ನಯಾ ಪೈಸೆ ತರೋ ಯೋಗ್ಯತೆ ಬಿ ಜೆ ಪಿಯವ್ರಿಗಿಲ್ಲ. ಬಿ ಜೆ ಪಿ 19 ಜನ ಗೆದ್ದವರಲ್ಲ ಸ್ವಾಮಿ ಎಂ ಪಿಗಳು. ಒಂದೇ ಒಂದು ಉಸಿರು ಆ ಮೇಕೆದಾಟಿಗೆ ಹಾಳಾಗೋಗಲಿ, ನಿಮ್ಮ ಮನೆ ಹಾಳಾಗೋಗಲಿ, ಈ ದುಡ್ಡು ಕೊಡದೇ ಇದ್ರೆ ಹಾಳಾಗೋಗಲಿ. ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಟ್ಟರೆ ಸಾಕು, ಸಾಲಾಗೆಲ್ಲ ಮಾಡಿ ಜನಗಳ ಹತ್ರ ಚಂದಾದರೂ ಎತ್ಬಿಟ್ಟು ಮೇಕೆದಾಟು ಯೋಜನೆ ನಿರ್ಮಾಣ ಮಾಡ್ತೀವಿ ನಾವು. ಒಂದೇ ಒಂದು ಡ್ಯಾಮು ನಿರ್ಮಾಣ ಮಾಡೋರ ಕಾಂಗ್ರೆಸ್ನವರು ಅಂತ ಯಾರೋ ಅಶೋಕ್ ಇಲ್ಲಿ ತಲೆ ಇಲ್ಲ ಬುಡ ಇಲ್ದಿರಲ್ಲ ಮಾತಾಡ್ತೀನಿ. ನಿಮ್ಮ ಯೋಗ್ಯತೆಗೆ 12 ವರ್ಷದಲ್ಲಿ ಇಡೀ ದೇಶದಲ್ಲಿ ಯಾವುದೋ ಒಂದು ಡ್ಯಾಮು ನಿರ್ಮಾಣ ಮಾಡಿದ್ರೆ ಹೇಳೋಣ ಅಶೋಕಣ್ಣ. ಅಲ್ಲಲ್ಲ, ಅದಕ್ಕಣ್ಣ ಅದು ಹೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಡೀ ದೇಶದಲ್ಲಿ ಬ್ರಿಟಿಷ್ ಪೀರಿಯಡ್ ಇದ್ದಾಗ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ದೇಶದಲ್ಲಿ ಇದ್ದಂಥ ಡ್ಯಾಮ್ಗಳ ಸಂಖ್ಯೆ 300. ಈಗ ಇರುವಂಥ ಡ್ಯಾಮ್ಗಳ ಸಂಖ್ಯೆ 5636. 5636 ಡ್ಯಾಮ್ಗಳು. 5636 ಡ್ಯಾಮ್ಗಳಲ್ಲಿ ಸುಮಾರು 5000 ಡ್ಯಾಮ್ಗಳ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪೀರಿಯಡಲ್ಲಿ. ಉದಾಹರಣೆ ಕರ್ನಾಟಕ ಹೇಳ್ತೀನಿ, ಜುಗಾರಿ ಪ್ರಕಾಶ್ ಅವರ 26 ಮೇಜರ್ ಡ್ಯಾಮ್ಗಳವೆ. 26ರಲ್ಲಿ ಒಂದೇ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿದ್ದು ಮಹಾರಾಜರು KRS. 3 ಡ್ಯಾಮು ಬ್ರಿಟಿಷ್ ಪೀರಿಯಡಲ್ಲಿ ನಿರ್ಮಾಣವಾಗಿದ್ದಂತೆ. ಮಿಕ್ಕಿದ 21 ಡ್ಯಾಮ್ಗಳು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರುವಂಥವೆಲ್ಲವೂ ಕಾಂಗ್ರೆಸ್ ಪೀರಿಯಡ್. ಆರಂಗಿ ಯಾರು ಕಟ್ಟಿದ್ದು? ಹೇಮಾವತಿ ಯಾರು ಕಟ್ಟಿದ್ದು? ಕಬಿನಿ ಯಾರು ಕಟ್ಟಿದ್ದು? ಮಣ್ಣಿನ ಮಕ್ಕಳು ಯಾವ ಡ್ಯಾಮ್ ಕಟ್ಟವ್ರೆ? ಅಯ್ಯೋ, ಒಳ್ಳೆ ಅದ್ಭುತವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ ಸಾಹೇಬರು. ನಾವು ಮೈಸೂರಿನವರು ಪ್ರಮುಖವಾಗಿ ಕೃತಜ್ಞತರಾಗಿರಿ.